ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ವತಿಯಿಂದ ವಾರಣಾಸಿಯಲ್ಲಿ ಮಾರ್ಚ್ 23ರಂದು ಅಮರ ಬಲಿದಾನ ದಿನಾಚರಣೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆರೋಪಗಳು ಆಧಾರರಹಿತ, ಬಹಿರಂಗ ಚರ್ಚೆಗೆ ಬನ್ನಿ ಎಂದ ಬಿಆರ್ ಪಾಟೀಲ್ ಬೆಂಬಲಿಗರ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾರ್ಚ್ 24ರಂದು ಬೆಂಗಳೂರು ಚಲೋ. ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಅಣುಕು ಪ್ರದರ್ಶನ, ಪ್ರತಿಭಟನಾಕಾರರ ಘೋಷಣೆ, ಪೊಲೀಸರ ದಾಳಿ, ಗಾಳಿಯಲ್ಲಿ ಗುಂಡು. ಈಗ ವಾರ್ತೆಗಳ ವಿವರ. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಅಮೂಲ್ಯ ಜೀವನವನ್ನೇ ಬಲಿದಾನ ಮಾಡಿದ ವೀರ ಅಮರ್ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರ ಸ್ಮರಣಾರ್ಥವಾಗಿ ಈ ವರ್ಷವೂ ಅಮರ ಬಲಿದಾನ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಎಂದು ನ್ಯಾಯವಾದಿ ಹಾಗೂ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ವಕ್ತಾರ ವೈಜನಾಥ್ ಎಸ್ ಜಳ್ಕಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಪ್ರದೇಶದ ಕಾಶಿ, ವಾರಣಾಸಿ ನಗರದಲ್ಲಿರುವ ಪದ್ಮವಿಭೂಷಣ ಗಿರಿಜಾದೇವಿ ಸಾಂಸ್ಕೃತಿಕ ಸಂಕುಲದಲ್ಲಿ ದಿನಾಂಕ 23/3/2026ರಂದು ಬೆಳಗ್ಗೆ 11 ಗಂಟೆಗೆ ಅಮರ ಬಲಿದಾನ ದೇಶಭಕ್ತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವರನ್ನು ಗಲ್ಲಿಗೇರಿಸಿದ ದಿನ ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿ ರಿಪಬ್ಲಿಕ್ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದೇಶದ ವಿವಿಧ ರಾಜ್ಯಗಳಲ್ಲಿ ಆಚರಿಸಲಾಗುತ್ತಿದೆ. ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಅಮೂಲ್ಯ ಜೀವಗಳನ್ನು ಬಲಿದಾನ ಮಾಡಿದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವುದು ಮತ್ತು ಯುವ ಪೀಳಿಗೆಗೆ ದೇಶಭಕ್ತಿ, ರಾಷ್ಟ್ರಾಭಿಮಾನ ಕುರಿತು ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸಂಸ್ಥಾಪಕ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನೀರ್ಗುಡಿ ಅವರ ನೇತೃತ್ವದಲ್ಲಿ ಈ ವರ್ಷ 100 ವಾಹನಗಳು ಹಾಗೂ ಸಹಸ್ರಾರು ದೇಶಭಕ್ತರೊಂದಿಗೆ ವಿಶೇಷ ಯಾತ್ರೆಯನ್ನು ಆಯೋಜಿಸಲಾಗಿದೆ. ದಿನಾಂಕ 19/3/2026ರಂದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡಚಿಂಚೋಳಿ ಸಮೀಪದ ಭಾರತ್ ಮಾತಾ ಮಂದಿರದಿಂದ ಆರಂಭವಾಗುವ ಈ ದೇಶಭಕ್ತರ ಯಾತ್ರೆ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ರಾಜ್ಯಗಳ ಮೂಲಕ ಸಂಚರಿಸಿ 22/3/2026 ಸಂಜೆ ವಾರಣಾಸಿಗೆ ತಲುಪಲಿದೆ.
ಮಾರ್ಚ್ 23ರಂದು ನಡೆಯುವ ಈ ದೇಶಭಕ್ತಿ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಸದಸ್ಯರನ್ನು ಆಹ್ವಾನಿಸಿ ಗೌರವಿಸಲಾಗುತ್ತದೆ. ಯಾತ್ರಿಕರಿಗಾಗಿ ಕಾಶಿಯ ಜಂಗಮವಾಡಿ ಮಠ ಸೇರಿದಂತೆ ವಿವಿಧ ಕಡೆಗಳಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಆದ್ದರಿಂದ ದೇಶಪ್ರೇಮ ಮತ್ತು ರಾಷ್ಟ್ರಭಕ್ತಿ ಹೊಂದಿರುವ ಎಲ್ಲ ದೇಶಭಕ್ತರು ಈ ಅಮರ ಬಲಿದಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ವಂದನೆ ಸಲ್ಲಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸೈಯದ್ ರೂಫ್ ಖಾದ್ರಿ, ಮಲ್ಲಿಕಾರ್ಜುನ್ ಸಾರ್ವಾಡ್, ಸಂದೇಶ್ ಪವಾರ್, ಮಂಜುನಾಥ್ ಬಿರಾದಾರ್, ಸುನಿಲ್ ಕುಮಾರ್ ವಂಟಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಪವಿತ್ರ ಕ್ಷೇತ್ರ ಕಾಶಿಯಲ್ಲಿ ಮಾರ್ಚ್ 23ರಂದು ಆಚರಿಸಲಾಗ್ತಾ ಇದ್ದು, ಈ ಪ್ರಯುಕ್ತ 19ನೇ ತಾರೀಕಿಗೆ ಆಳಂದ ತಾಲೂಕಿನ ಭಾರತ ಮಾತಾ ಮಂದಿರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ದೇಶ ಬಾಂಧವರು ನೂರಾರು ವಾಹನಗಳಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜಗುರು ಸೇರಿದಂತೆ ದೇಶದ ವೀರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಸ್ಮರಿಸುತ್ತಾ ಅವರನ್ನು ಗೌರವಿಸುತ್ತಾ ಕಲಬುರಗಿಯಿಂದ ಕಾಶಿ ಕಡೆ ಈ ಒಂದು ದೇಶಭಕ್ತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಕಾಶಿಯಲ್ಲಿ ಅಂದರೆ 22ನೇ ತಾರೀಕಿಗೆ ನಾವು ಕಾಶಿ ತಲುಪ್ತೇವೆ. ಸುಮಾರು 8ರಿಂದ 10,000 ಜನ ನಾವು ಅಲ್ಲಿ ಸೇರ್ತಾ ಇದ್ದೇವೆ. ರಸ್ತೆ ಉದ್ದಕ್ಕೂ ಕೂಡ ಈ ಒಂದು ಸ್ವತಂತ್ರ ವೀರ ಹೋರಾಟಗಾರರ ತ್ಯಾಗ ಬಲಿದಾನ ನಾವು ದೇಶ ಬಾಂಧವರಿಗೆ ತಿಳಿಸುತ್ತಾ, ಯಾಕೋ ಗೊತ್ತಿಲ್ಲ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಮುಂದುವರೆದಂಥ ಯುವ ಪೀಳಿಗೆ ಅನ್ಬೋದು ಅಥವಾ ಅಭಿವೃದ್ಧಿ ಅನ್ಬೋದು ಅಥವಾ ಹೆಚ್ಚಿನ ಸುಖ ಅನ್ಬೋದು ಗೊತ್ತಿಲ್ಲ, ನಮಗಾಗಿ ಈ ದೇಶಕ್ಕಾಗಿ ತಮ್ಮ ಜಾತಿ ಧರ್ಮ ಪಕ್ಷ ಪಾತಿ ಯಾವುದೂ ನೋಡದೆ ಕೇವಲ ಸ್ವಾತಂತ್ರ್ಯಕ್ಕಾಗಿ ನಗನಗುತ್ತಾ ತ್ಯಾಗ ಬಲಿದಾನ ನೀಡಿ ನಮ್ಮನ್ನು ಇವತ್ತು ಈ ಸ್ಥಿತಿಯಲ್ಲಿ ಕೂರಿಸಿದಾರಲ್ಲ ಅಂತ ಎಲ್ಲ ವೀರ ಯೋಧರನ್ನು ನಾವೆಲ್ಲೋ ನೆನಪು ಮಾಡಿಕೊಳ್ಳಲು ವಿಫಲರಾಗ್ತಾ ಇದ್ದೇವೆ. ಅದಕ್ಕಾಗಿ ಈ ದೇಶದ ಪ್ರಜ್ಞಾವಂತ ನಾಗರಿಕರಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಠಾಧೀಶರಾದರೂ ಸಹಿತ ಈ ದೇಶಭಕ್ತಿಯ ಸಂಚಲನ ಈ ದೇಶದ 140 ಕೋಟಿ ಭಾರತೀಯರ ನರನಾಡಿಗಳಲ್ಲಿ ಮಿಂಚಿನ ಸಂಚಲನ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಅಮರ ಬಲಿದಾನ ದಿನಾಚರಣೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವಾಗಿ ಆಚರಿಸಲಾಗ್ತಾ ಇದೆ. ಈ ಬಾರಿಯೂ ಕೂಡ ದೇಶದ ಪ್ರಮುಖ ಸ್ವಾತಂತ್ರ್ಯ ವೀರ ಹೋರಾಟಗಾರರ ಕುಟುಂಬಸ್ಥರನ್ನು ಈ ಒಂದು ದೇಶಭಕ್ತಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನು ಆದರ ಸತ್ಕಾರದ ಮೂಲಕ ಗೌರವಿಸುವುದರೊಂದಿಗೆ ಹಾಗೂ ವಿಶೇಷವಾಗಿ ಇವತ್ತೇನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರತ್ಯೇಕತೆ ಜಾತೀಯತೆಯನ್ನು ಹೆಚ್ಚಾಗಿ ಕುಣಿದು ಕುಪ್ಪಳುತ್ತದೆಲ್ಲ ಅದನ್ನು ಬದಿಗೊತ್ತಿ ರಾಷ್ಟ್ರೀಯ ಏಕತೆ ಐಕ್ಯತೆ ಅಖಂಡತೆ ವಿಚಾರವನ್ನು ತೋರಿಸುವ ನಿಟ್ಟಿನಲ್ಲಿ ಬಹುದೊಡ್ಡ ದೇಶಭಕ್ತಿ ಕಾರ್ಯಕ್ರಮ ಅಲ್ಲಿ ಆಯೋಜಿಸಲಾಗಿದೆ. ಬೀದರ್ನಲ್ಲಿ ಕೋಲಾರಂಬ ಬೀದರ್ ಹೊರವಲಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತ ನೂರಾರು ವಾಹನಗಳು ಸಹಸ್ರಾರು ದೇಶ ಬಾಂಧವರು ಅಲ್ಲಿ ಕಾಯ್ತಾ ಇರ್ತಾರೆ. ಇಲ್ಲಿಂದ ಅವರನ್ನು ಕರ್ಕೊಂಡು ಹೋಗಿ ಇದೇ ಬೀದರ್ನಿಂದ ಮಹಾರಾಷ್ಟ್ರ, ನಾಂದೇಡ್ ಹೀಗೆ ಸ್ಥಳಗಳಲ್ಲಿ ಕೂಡ ಅಲ್ಲಿ ಆಯೋಜನೆ ಮಾಡಲಾಗಿದೆ. ಎಲ್ಲರೂ ಕೂಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಕಾಶಿ ಅಂತ ಸಾಗುತ್ತಾ ಈ ಹಿಂದೆ ಪ್ರತಿ ಸಲ ನೋಡ್ತೇವೆ ಕಾಶಿ ಅಂದ್ರೆ ದೈವ ಭಕ್ತಿಗೆ ದೊಡ್ಡ ಸಾಕ್ಷಿಯಾದಂಥ ಪುಣ್ಯ ಕ್ಷೇತ್ರ. ಈ ಬಾರಿ ಕಾಶಿ ದೇಶಭಕ್ತಿಯ ಕೇಂದ್ರವಾಗಿ ಹೊರಹೊಮ್ಮಬೇಕೆಂಬ ನಿಟ್ಟಿನಲ್ಲಿ ಪರಮ ಪೂಜ್ಯರು ನಮ್ಮ ನಡೆ ಕಾಶಿಯ ಕಡೆ, ಕಲಬುರಗಿಯಿಂದ ಕಾಶಿ ಕಡೆ ಒಂದು ಅದ್ಭುತ ದೇಶಭಕ್ತಿ ಯಾತ್ರೆ ಕೈಗೊಂಡಿದ್ದು ಪ್ರತಿ ವರ್ಷ ಈ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿ ವರ್ಷ ಕೂಡ ವಾಲಂಟರೀಸ್ ಆಗಿ ಬರ್ತಾ ಇದ್ದಾರೆ. ಆದ್ರೆ ಇದರ ನೇತೃತ್ವ ಒಬ್ಬ ನಿಸ್ವಾರ್ಥ ಸಂತರು ತೆಗೆದುಕೊಂಡಿದಾರಲ್ಲ, ಅದಕ್ಕಾಗಿ ಸರ್ವ ಧರ್ಮದವರು ಸ್ವಯಂ ಪ್ರೇರಿತವಾಗಿ ದೇಶಭಕ್ತಿ ಕಾರ್ಯಕ್ರಮದಲ್ಲಿ ಆಚರಿಸ್ತಾರೆ. ಆಳಂದ ಕ್ಷೇತ್ರದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಇತ್ತೀಚೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಹಾಗೂ ಕೆಎಂಎಫ್ ಅಧ್ಯಕ್ಷ ಆರ್ಕೆ ಪಾಟೀಲ್ ವಿರುದ್ಧ ಮಾಡಿದ ಆರೋಪಗಳು ಸಂಪೂರ್ಣ ಸುಳ್ಳು ಹಾಗೂ ಆಧಾರರಹಿತವಾಗಿದೆ ಎಂದು ಸಿದ್ದರಾಮ್ ಪ್ಯಾಟಿ ತಿಳಿಸಿದರು. ಆಳಂದ ಕ್ಷೇತ್ರದಲ್ಲಿ ಶಾಸಕ ಬಿಆರ್ ಪಾಟೀಲ್ ಅವರು ವಿವಿಧ ಮೂಲಗಳಿಂದ ಸರ್ಕಾರಿ ಅನುದಾನ ತಂದು ವ್ಯಾಪಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದಾರೆ. ಈ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಾರದೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹತಾಶೆಯಿಂದ ಆರೋಪ ಮಾಡುತ್ತಿದ್ದಾರೆ ಎಂದು ತಿಳಿಸಲಾಗಿದೆ. ಮುಖ್ಯಮಂತ್ರಿಗಳ ಅನುದಾನದಿಂದ ಕಡಗಂಚಿ ದಂಗಾಪುರ ರಸ್ತೆ, ಪಡ್ಸಾವಳಿ ಸರ್ಸಂಬ ರಸ್ತೆ, ತೇಲ್ಕುಣಿ ತೀರ್ಥ ರಸ್ತೆ ಹಾಗೂ ಕವಲ್ಗಿ ಇಕ್ಕಳಕಿ ರಸ್ತೆ ಸೇರಿದಂತೆ ಹಲವು ರಸ್ತೆ ಕಾಮಗಾರಿಗಳು ಕೈಗೊಳ್ಳಲಾಗಿದೆ. 10 ಕೋಟಿ ರೂಪಾಯಿ ಅನುದಾನದಲ್ಲಿ 5 ಕೋಟಿ ರಸ್ತೆ ಅಭಿವೃದ್ಧಿಗೆ ಬಳಸಿಕೊಂಡು ಉಳಿದ 5 ಕೋಟಿ ವಿವಿಧ ಸಮುದಾಯದ ಭವನಗಳಿಗೆ ನೀಡಲಾಗಿದೆ. ಈ ವಿಷಯದಲ್ಲಿ ಕನಿಷ್ಠ ಮಾಹಿತಿಯೂ ಇಲ್ಲದೆ ಆರೋಪ ಮಾಡುತ್ತಿರುವುದು ಹಾಸ್ಯಾಸ್ಪದ ಎಂದು ಪ್ರತಿಕ್ರಿಯೆ ನೀಡಲಾಗಿದೆ.
ಉಳಿದ 40 ಕೋಟಿ ರೂಪಾಯಿ ಅನುದಾನದಿಂದ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕ್ರಿಯಾ ಯೋಜನೆಗಳನ್ನು ಬಹಿರಂಗಪಡಿಸಲಾಗುತ್ತಿದೆ ಎಂದು ತಿಳಿಸಲಾಗಿದೆ. ಕಾಮಗಾರಿಗಳಿಗೆ ಚಾಲನೆ ನೀಡುವ ವೇಳೆ ಆರ್.ಕೆ. ಪಾಟೀಲ್ ಅವರು ಹಾಜರಿದ್ದು ಊರಿನ ರೈತರು ಮತ್ತು ಪ್ರಮುಖರಿಂದ ಪೂಜೆ ಮಾಡಿಸಲಾಗಿದೆ ಹೊರತು ಸ್ವತಃ ಅವರು ಪೂಜೆ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ತಾಲೂಕಿನಲ್ಲಿ ಸಣ್ಣ ರೈತರಿಗಾಗಿ ನರೇಗಾ ಯೋಜನೆಯಡಿ ಸುಮಾರು 500 ಬಾವಿಗಳು ಮಂಜೂರಾಗಿ ಕಾಮಗಾರಿಗಳು ಆರಂಭವಾಗಿದ್ದವು. ಆದರೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರು ಕೇಂದ್ರದಲ್ಲಿ ತಮ್ಮದೇ ಪಕ್ಷದ ಸರ್ಕಾರ ಇರುವುದರಿಂದ ದೂರು ನೀಡಿ ಈ ಕಾಮಗಾರಿಗಳನ್ನು ನಿಲ್ಲಿಸುವಂತೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದಲ್ಲದೆ ನಮ್ಮ ಹೊಲ ನಮ್ಮ ರಸ್ತೆ ಕಾಮಗಾರಿಗಳು ಶಿಕ್ಷಣ ಸಂಸ್ಥೆಗಳ ಮೂಲಕ ಕಚ್ಚಾ ರಸ್ತೆ ನಿರ್ಮಾಣ ಹಾಗೂ ಹೊಸ ಶಾಲಾ ಕಾಲೇಜುಗಳ ನಿರ್ಮಾಣಕ್ಕೂ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಶಿರ್ಪುರ್ ಮಾದರಿ ನೀರು ನಿಲ್ಲಿಸುವ ಕಾಮಗಾರಿಗಳಿಗೂ ಟೀಕೆ ಮಾಡಿ ಅಡ್ಡಿ ಉಂಟು ಮಾಡುತ್ತಿದ್ದಾರೆ ಎಂದು ತಿಳಿಸಲಾಗಿದೆ. ಸುಭಾಷ್ ಗುತ್ತೇದಾರ್ ಅವರು 4 ಬಾರಿ ಶಾಸಕರಾಗಿ ಸುಮಾರು 20 ವರ್ಷ ಸೇವೆ ಸಲ್ಲಿಸಿದ್ದರೆ ಬಿ.ಆರ್. ಪಾಟೀಲ್ ಅವರು 4 ಬಾರಿ ಶಾಸಕರಾಗಿ 13 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಈ ಅವಧಿಯಲ್ಲಿ ಯಾರು ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ ಎಂಬ ವಿಷಯಕ್ಕೆ ಆಳಂದದಲ್ಲಿ ಒಂದೇ ವೇದಿಕೆಯಲ್ಲಿ ಬಹಿರಂಗ ಚರ್ಚೆ ನಡೆಸಲು ನಾವು ಸಿದ್ಧವಿದ್ದೇವೆ. ಬೇಕಾದರೆ ಶ್ವೇತಪತ್ರ ಹೊರಡಿಸಲು ಕೂಡ ಸಿದ್ಧವಿದ್ದು ಚರ್ಚೆಗೆ ಬರಬೇಕು ಎಂದು ಸವಾಲು ಹಾಕಿದರು. ಆಳಂದ ತಾಲೂಕಿನ ಮಾಜಿ ಶಾಸಕರಾದಂಥ ಶ್ರೀ ಸುಭಾಷ್ ಆರ್ ಗುತ್ತೇದಾರ್ ಅವರು ಹಾಲಿ ಶಾಸಕರಾದ ಬಿ.ಆರ್. ಪಾಟೀಲ್ರ ಬಗ್ಗೆ ಮತ್ತು ಆರ್.ಕೆ. ಪಾಟೀಲ್ರ ಬಗ್ಗೆ ಅನಾವಶ್ಯಕವಾದ ಆರೋಪಗಳನ್ನು ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇಲ್ಲಿ ವಿಷಯಗಳ ಚರ್ಚೆ ಮಾಡಬೇಕಾದಾಗ ಸುಮಾರು 100 ಕೋಟಿ ರೂಪಾಯಿ ಅನುದಾನವನ್ನು ಶ್ರೀಯುತ ಬಿ.ಆರ್. ಪಾಟೀಲ್ರು ಅನೇಕ ಮೂಲಗಳಿಂದ ತಂದು ಅಭಿವೃದ್ಧಿ ಕಾರ್ಯಗಳನ್ನು ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಅವ್ರು ಮಾಡಿದಂಥ ಆರೋಪ ಏನಂತಂದರೆ, ನಮ್ಮ ಹೊಲ ನಮ್ಮ ರಸ್ತೆಗೆ ಅವರ ಸಮತಾ ಶಿಕ್ಷಣ ಲೋಕ ಸಂಸ್ಥೆ ವತಿಯಿಂದ 2 ಹೊಸ ಹಿಟಾಚಿಗಳನ್ನು ಖರೀದಿ ಮಾಡಿ ಸ್ವಂತ ಹಣದಲ್ಲಿ ಡೀಸೆಲ್ ಹಾಕಿ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಅವರು ಆ ಒಂದು ನಮ್ಮ ಹೊಲ ನಮ್ಮ ರಸ್ತೆ ರೈತರಿಗಾಗಿ ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಸರ್ಕಾರದ ಹಣದಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳಿ ಸುಭಾಷ್ ಗುತ್ತೇ ಅವರು ಹೇಳ್ತಾ ಇದ್ದಾರೆ. ಅವ್ರ ಬಳಿ ಏನಾದರೂ ದಾಖಲೆಗಳಿದ್ರೆ ಅಂತ ಯಾವುದಾದ್ರು ಬಿಲ್ ಸೃಷ್ಟಿ ಮಾಡಿ ಅವರು ಬಿಲ್ ಎತ್ತಿದ್ರೆ ಅವರು ಆ ದಾಖಲೆಗಳನ್ನು ಸುಭಾಷ್ ಗುತ್ತೇದಾರ್ ಕೊಡ್ಬೋದು. ಇಲ್ಲಾದರೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡುತ್ತೇವೆ. ಮತ್ತು ಇನ್ನೊಂದು ವಿಷಯ ಏನು ಮಾತಾಡಿದ್ದಾರೆ ಅಂದರೆ 50 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಲ್ಲಿ ಕೂಡ ಈ ಕಾಮಗಾರಿಗಳ ಕ್ರಿಯೋಜನೆ ಮಾಡಿ ಬಿಲ್ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮಲ್ಲಿ 50 ಕೋಟಿ ರೂಪಾಯಿ ಕಾಮಗಾರಿಗಳು ಅದಕ್ಕೂ ಏನೂ ಸಂಬಂಧ ಇಲ್ಲ. ಆ ಕೆಲಸನೇ ಬೇರೆ ಇದೆ ಮತ್ತು ಈ ಕೆಲಸನೇ ಬೇರೆ ಇದೆ. ಆ 50 ಕೋಟಿ ರೂಪಾಯಿ ಕ್ರಿಯೋಜನೆ ಕೂಡ ನಮ್ಮ ಹತ್ರ ಇದೆ. ಅವರು ಆರೋಪ ಮಾಡಿದಂಥ ರಸ್ತೆಗಳಿಗೂ ಮತ್ತು ನಮ್ಮ ಕ್ರಿಯೋಜನೆಗೂ ಅದು ಯಾವುದೇ ರೀತಿಯ ಸಂಬಂಧ ಇಲ್ಲ. ವೈಯಕ್ತಿಕವಾಗಿ ಆರ್.ಕೆ. ಪಾಟೀಲ್ರು ಒಂದು ಪೂಜೆ ಮಾಡ್ತಾರೆ. ಆರ್.ಕೆ. ಪಾಟೀಲ್ರು ಎಲ್ಲಿ ವೈಯಕ್ತಿಕವಾಗಿ KMF ಅಧ್ಯಕ್ಷರಾದ ಆರ್.ಕೆ. ಪಾಟೀಲ್ರು ಎಲ್ಲಿ ಅವರು ಯಾವುದೇ ಕಾಮಗಾರಿಗಳ ಪೂಜೆ ಮಾಡಿಲ್ಲ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಮತ್ತು ರೈತರಿಂದ ಪೂಜೆಯನ್ನು ಅವರು ಮಾಡಿಸಿದ್ದಾರೆ. ಸನ್ಮಾನ್ಯ ಬಿ.ಆರ್. ಪಾಟೀಲ್ ಅವರು ಮತ್ತು ಆರ್.ಕೆ. ಪಾಟೀಲ್ ಅವರು ಈಗಾಗಲೇ ಆಳಂದ ತಾಲೂಕಿನಲ್ಲಿ ಸಾಕಷ್ಟು ರೈತಪರ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಹೊಲಗಳಿಗೆ ಹೋಗುವಂಥ ರಸ್ತೆಗಳು ಅಲ್ಲಿ ಗಾಡಿ ಹೋಗಲ್ಲ, ಈವನ್ ಸೈಕಲ್ ಮೋಟ್ರು ಕೂಡ ಹೋಗಲ್ಲ. ಅಂಥ ರಸ್ತೆಗಳನ್ನು ಇವತ್ತು ಆಯ್ಕೆ ಮಾಡಿಕೊಂಡು ರೈತರ ಒಂದು ಒತ್ತಡದ ಮೇರೆಗೆ ಆರ್.ಕೆ. ಪಾಟೀಲ್ ಅವರು ಮತ್ತು ಬಿ.ಆರ್. ಪಾಟೀಲ್ ಅವರು ತಮ್ಮ ಸ್ವಂತ ಸಮತಾ ಲೋಕ ಶಿಕ್ಷಣ ಸಮಿತಿಯ ವತಿಯಿಂದ ಅವರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದು ಕ್ರಿಯಾ ಯೋಜನೆಯಲ್ಲಿ ಹಾಕಿ ರೊಕ್ಕ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಮಾಜಿ ಶಾಸಕರು ಮಾಡ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾದ ಮಾತು. ಅವರು ಹತಾಶರಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವರೇನೋ ಒಂದು 2-3 ಟ್ರ್ಯಾಕ್ಟರ್ ಮಣ್ಣು ಹಾಕಿ ರೊಕ್ಕ ಲೂಟಿ ಮಾಡ್ತಾರೆ ಅಂಥೇಳಿ. ಸರ್ಕಾರದ ಬಜೆಟ್ನಲ್ಲಿ ಘೋಷಣೆಯಾದಂಥ 50 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಸುರ್ಪುರಿ ಮಾದರಿಯ ಕಾಮಗಾರಿಗಳನ್ನು ಅವರು ತಗೊಂಡಿದ್ದಾರೆ. ಅದರಲ್ಲಿ ಇವತ್ತು 10 ಕೋಟಿ ರೂಪಾಯಿ ಒಂದೊಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಅಂದರೆ ಒಂದು ನಾಲಕ್ಕೆ ಸುಮಾರು 4-5 ಕಿಲೋಮೀಟರ್ ನಾಲವನ್ನು ಸುಲಿದು ಅದಕ್ಕೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ ಕಟ್ಟಿದರೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಆ ಒಂದು ಎಸ್ಟಿಮೇಟನ್ನು ಮಾಡಿದ್ದಾರೆ. ಹಿಂದೆ ಅವರು ಹೋದ ಸರ್ತಿ ಶಾಸಕರಾಗಿದ್ದಾಗ ಸುಮಾರು 20 ಕೋಟಿಯ
ಒಂದು ಕಾಮಗಾರಿ ಈ ಜಲಾನಯದಲ್ಲಿ ಮಾಡಿದ್ದಾರೆ. ಅದರಿಂದ ಸಾಕಷ್ಟು ಇವತ್ತು ರೈತರಿಗೆ ಅನುಕೂಲ ಆಗಿದೆ. ಅದೇ ರೀತಿ ಈ ವರ್ಷವೂ ಕೂಡ ಒಂದು 50 ಕೋಟಿ ಸರ್ಕಾರದಿಂದ ಬಜೆಟ್ ತಂದು ಕಾಮಗಾರಿ ಮಾಡಬೇಕು ಅಂಥೇಳಿ ಅವರು ಇವತ್ತು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿದ್ದಾರೆ. ಈ ಮೊನ್ನೆ ಒಂದು 4-5 ದಿನಗಳ ಹಿಂದೆ ಸಣ್ಣ ನೀರಾವರಿ ಮಂತ್ರಿಗಳು ಬಂದು ಆ ಕಾಮಗಾರಿಯ ಉದ್ಘಾಟನೆ ಕೂಡ ಮಾಡಿ ಹೋಗಿದ್ದಾರೆ. ಇವತ್ತು ಆ ಕಾಮಗಾರಿ ಯಾವ ರೀತಿ ಹೇಳ್ತಾರಪ್ಪ ಅಂತಂದರೆ, ಇವರು ಒಂದು JCB ಹಚ್ಚಿ 4 ಟ್ರ್ಯಾಕ್ಟರ್ ಹಚ್ಚಿ ಒಂದು 4 ಬುಟ್ಟಿ ಮಣ್ಣು ಹಾಕಿ ನಾಲ ಸುಲಿತಾರಂತೆ. ಇವತ್ತು ಆ ಕಾಮಗಾರಿ ಇವತ್ತು ನೀವು ನೋಡಿರಿ, ಮಾದನಿಪುರಕ್ಕೆ ಹೋಗಿ ನೋಡಿರಿ. ಸುಮಾರು ಮಾದನಿಪುರಗಳಿಂದ ಇಲ್ಲಿಲ್ಲಂದ್ರೂ ಡೈಲಿ ಒಂದು 10-15 ಲಾರಿಗಳು ಇವತ್ತು ರೈತರು ತರಕಾರಿ ಇವತ್ತು ಮಾರುಕಟ್ಟೆಗೆ ಬರ್ತಾಯಿದೆ. ಈ BR ಪಾಟೀಲ್ ಅವರು ಇವತ್ತು ರೈತರಿಗೋಸ್ಕರ ಒಂದು ಕಾರ್ಯಕ್ರಮಗಳು ಮಾಡಿದ್ರೆ ಇದು ವಿರೋಧ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಈ ಒಂದು BR ಪಾಟೀಲ್ ಅವರ ಮೇಲೆ ಮತ್ತು RK ಪಾಟೀಲ್ ಅವರ ಮೇಲೆ ಮಾಡಿದಂಥ ಆರೋಪಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ. ಅದಕ್ಕೆ ಹತಾಶರಾಗಿ ಈ ರೀತಿ ಯಾವುದೇ ಸ್ಟೇಟ್ಮೆಂಟ್ ಕೊಡಬಾರ್ದು. ಅವರು ರಾಜಕೀಯದಾಗ ಇನ್ನೂ ಬರೋರಿದ್ದಾರೆ. ರೈತರಿಗೆ ವಿರೋಧ ಹಾಕ್ಕೊಂಡು ನೀವು ಒಂದು ವೇಳೆ ರಾಜಕೀಯದಾಗ ಬಂದರೆ ನಿಮ್ಗೆ ನೆಲೆ ಸಿಗ್ತದೇನೋ ಅಂಥೇಳಿ ಅವ್ರು ಅರ್ಥ ಮಾಡ್ಕೋಬೇಕಂತ ನಾನು ಈ ಪತ್ರಿಕಾ ಮುಖಾಂತರ ಅವರಿಗೆ ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಪುತ್ರಪ್ಪ ಪಾಟೀಲ್, ಅಶೋಕ್ ಸವಳೇಶ್ವರ್, ಸಿದ್ದರಾಮ್ ಪ್ಯಾಟಿ, ಗುರುಲಿಂಗ ಜಂಗಂ ಪಾಟೀಲ್, ಶರಣಬಸಪ್ಪ ಪಾಟೀಲ್, ಚನ್ನಬಸಪ್ಪ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾರ್ಚ್ 24ರಂದು ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಅಧ್ಯಕ್ಷ ತಿಪ್ಪಣ್ಣ ವಡೇರಾಜ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ರಾಜ್ಯದ ವಿವಿಧ ಸಮುದಾಯಗಳಲ್ಲಿ ತೀವ್ರ ಚರ್ಚೆ ಮತ್ತು ಹೋರಾಟಗಳು ನಡೆಯುತ್ತಿವೆ. 2024 ಆಗಸ್ಟ್ 1ರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯದ 7 ನ್ಯಾಯಾಧೀಶರ ನ್ಯಾಯಪೀಠವು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಎಂದು ಮಹತ್ವದ ತೀರ್ಪು ನೀಡಿತ್ತು. ಅದರ ನಂತರ ಕರ್ನಾಟಕ ಸರ್ಕಾರವು ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಸಮಿತಿಯನ್ನು ರಚಿಸಿ ವರದಿ ಪಡೆಯಿತು. ಈ ಸಮಿತಿಯ ವರದಿಯಲ್ಲಿ ಪರಿಶಿಷ್ಟ ಜಾತಿಗಳನ್ನು A, B, C, D, E ಎಂದು ವರ್ಗೀಕರಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿತ್ತು. ನಂತರ ಸಚಿವ ಸಂಪುಟದಲ್ಲಿ ಚರ್ಚಿಸಿ 3 ಪ್ರಮುಖ ಗುಂಪುಗಳಾಗಿ ABC 6+6+5 ಶೇಕಡಾ ಮೀಸಲಾತಿ ಮಾದರಿಯಲ್ಲಿ ವರ್ಗೀಕರಣ ಮಾಡುವ ಕುರಿತು ತೀರ್ಮಾನ ಕೈಗೊಳ್ಳುವ ಪ್ರಕ್ರಿಯೆ ನಡೆಯುತ್ತಿದೆ. ಇದೇ ಸಮಯದಲ್ಲಿ ರಾಜ್ಯದಲ್ಲಿ ಸುಮಾರು 2.85 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇರುವ ಹಿನ್ನೆಲೆಯಲ್ಲಿ ನಿರುದ್ಯೋಗಿ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದರು. ಅದರ ನಂತರ ಸರ್ಕಾರವು ಮೊದಲ ಹಂತದಲ್ಲಿ 56,432 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಘೋಷಿಸಿದೆ. ಆದರೆ ಒಳ ಮೀಸಲಾತಿ ಜಾರಿಯಾಗುವ ಮೊದಲು ಹಳೆಯ ರೋಸ್ಟರ್ ಬಿಂದುವಿನಂತೆ ನೇಮಕಾತಿ ನಡೆಸಲು ಸರ್ಕಾರ ಮುಂದಾದ ಹಿನ್ನೆಲೆಯಲ್ಲಿ ವಿವಿಧ ಸಮುದಾಯಗಳಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ವಿಶೇಷವಾಗಿ ಬಿ ಮತ್ತು ಸಿ ಗುಂಪಿನ ಸಮುದಾಯದ ಮುಖಂಡರು ಹಾಗೂ ಸಂಘಟನೆಗಳು ಇದರಿಂದ ಅನ್ಯಾಯವಾಗುತ್ತದೆ ಎಂದು ಆರೋಪಿಸಿ ರಾಜ್ಯಾದ್ಯಂತ ಹೋರಾಟ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಮಾರ್ಚ್ 24, 2026ರಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಎಂಬ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸುಮಾರು 63 ಜಾತಿಗಳ ಒಟ್ಟು 5 ಲಕ್ಷ ಜನರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಸಂಘಟಕರು, ಎಲ್ಲಾ ಸಮುದಾಯದ ಜನರು, ವಿದ್ಯಾರ್ಥಿಗಳು ಹಾಗೂ ಸಂಘಟನೆಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲ ನೀಡುವಂತೆ ಮನವಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ ಯಾರನ್ನೂ ಒಂದು ಸಮುದಾಯ ಒಂದು ಜಾತಿಯನ್ನು ಹೊರತುಪಡಿಸಿ ಯಾವುದೇ ನೇಮಕಾತಿ ಮಾಡುವುದಾಗಲಿ ಅದು ಅಷ್ಟು ಕಾನೂನಾತ್ಮಕವಾಗಿ ಇರುವುದಿಲ್ಲ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಸುಪ್ರೀಂ ಕೋರ್ಟ್ದ ಆದೇಶದಂತೆ ಅವರು ಕಾನೂನು ಮಾಡಿ ಇದೇ ಚಳಿಗಾಲದ ಅಧಿವೇಶನ ಬೆಳಗಾವದಲ್ಲಿ ಕಾನೂನು ಮಾಡಬೇಕಂತ ತಿಳ್ಕೊಂಡು 2 ಸದನಗಳಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿ ಆ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲು ಸನ್ಮಾನ್ಯ ಘನಯುತ ನಮ್ಮ ರಾಜ್ಯಪಾಲರ ಒಂದು ಅನುಮೋದನೆಯನ್ನು ಕೂಡ ಪಡೆದು ಕಾಯ್ದೆ ಮಾಡಲು ಹೊರಟಿದ್ದರು. ಅಷ್ಟರಲ್ಲೇ ಏನು ಮಾಡಿದ್ದು, ಹೈಕೋರ್ಟ್ಲಿಂದ ಕೆಲವೊಂದು ದಾವೆಗಳು ಹಾಕಿದ್ರಲಿಂದ, ರೆಡ್ ಪಿಟಿಷನ್ ಹಾಕಿದ್ರಲಿಂದ ಈ ಒಂದು ನೀವೇನು ಮಾಡ್ತಾಯಿದ್ರಿ ನೇಮಕಾತಿ, ನೀವೇನು ಕಾಯ್ದೆ ಮಾಡಲು ಹೊರಟಿದ್ದೀರಲ್ಲ
ಅದು ಅಸಂವಿಧಾನಿಕ, ಕಾನೂನು ವಿರೋಧವಾದಂಥದ್ದು. ನೀವು 50 ಇದ್ದಿದ್ದನ್ನು 56 ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ ಅದಕ್ಕನ್ನು ಸ್ಪಷ್ಟವಾಗಿ ಹೇಳಿಕೆ ಕೊಡಬೇಕು. ಎಲ್ಲಿವರೆಗೆ ಅದು ಹೇಳಿಕೆ ಬರೋದಿಲ್ಲವೋ ಅಲ್ಲಿಯವರೆಗೆ ಸರ್ಕಾರದ ಕಾರ್ಯಕಲಾಪಗಳು ನಡೆಯುತ್ತಿಲ್ಲ. ನೀವು ಒಂದು ವೇಳೆ ನೇಮಕಾತಿ ಮಾಡಿಕೊಳ್ಳಬೇಕಾದರೆ ನೀವು 50% ಹಿಂದೆ ಏನಿತ್ತು ಆ ಪ್ರಕಾರ ಅದೇ ರೋಸ್ಟರ್ ಬಿಂದುವಿನಲ್ಲಿಗೂ ನೀವು ನೇಮಕಾತಿ ಮಾಡಬಹುದು ಅಂಥೇಳಿ ಒಂದು ಮಧ್ಯಂತರ ಆದೇಶ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿತ್ತು. ಅದೇ ರೀತಿ ಕರ್ನಾಟಕ ಸರ್ಕಾರ ಈ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ನಿರುದ್ಯೋಗ ಸಮಸ್ಯೆಯಲ್ಲಿ ಸುಮಾರು ವರ್ಷಗಳಿಂದ ಆಯ್ಕೆಯನ್ನು ಬಯಸಿ ತಮ್ಮದೇನಾದರೂ ಒಂದು ಕಷ್ಟ ಬಡತನ ಒಂದು ನೀಗ್ತಂತ ತಿಳ್ಕೊಂಡು ಆಸೆ ಇಟ್ಟುಕೊಂಡು ವರ್ಷ 2 ವರ್ಷ 3 ವರ್ಷ ಅಲ್ಲೇ ಒಂದು ನೇಮಕಾತಿಯ ತರಬೇತಿಯನ್ನು ಪಡೆಯುತ್ತಾ ಕಾಲಹರಣ ಮಾಡಿ ಕೊನೆಗೂ ಅವರು ರಚ್ಚಿಗೆದ್ದು ಈ ಮಾಡ್ತಕ್ಕಂಥ ಸರ್ಕಾರದ ಧೋರಣೆ ಸರಿಯಲ್ಲ. ಎಷ್ಟು ದಿನ ಇವರು ಹೀಗೆ ಮುಂದೂಡ್ತಾ ಇದ್ದಾರೆ, ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಾಗರಿಕರದು ಮತ್ತು ನಿರುದ್ಯೋಗ ಸಮಸ್ಯೆ ಇವರಿಗೆ ಅರ್ಥ ಆಗಲ್ಲ ತಿಳ್ಕೊಂಡು ಅವರು 2-3 ಲಕ್ಷ ಜನ ಸೇರಿ ಧಾರವಾಡದಲ್ಲಿ ಬೃಹತ್ ಒಂದು ಪ್ರತಿಭಟನೆ ಮಾಡಿದರು. ಈ ಬೃಹತ್ ಪ್ರತಿಭಟನೆಗೆ ಹೆದರಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಶ್ರೀಲಂಕಾದಲ್ಲಿ ಎಲ್ಲರೂ ದಂಗೆ ಎದ್ದು ಸರ್ಕಾರಕ್ಕೆ ಒಂದು ಮುತ್ತಿಗೆ ಹಾಕಿ ವಿಧಾನಸೌಧ ಎಲ್ಲ ಧ್ವಂಸ ಮಾಡಿದರು, ಅದೇ ರೀತಿ ನಮಗೂ ಆಗ್ಬೋದು ಏನೋ ತಿಳ್ಕೊಂಡು ಭಯಪಟ್ಟು ಇವರೇನು ಮಾಡಿದರು, ತಕ್ಷಣ ನಾವು 2,85,000 ಏನು ಹುದ್ದೆಗಳು ಖಾಲಿ ಇದ್ದಾವೆ ಅದರಲ್ಲಿ ತಕ್ಷಣವೇ ಈಗ ನಾವು ಏನು ಮಾಡ್ತೀವಿ 56,432 ಹುದ್ದೆಗಳನ್ನು 1 ತಿಂಗಳಲ್ಲಿ ನಾವು ನೇಮಕಾತಿ ಮಾಡಲು ಅವಕಾಶ ಕಲ್ಪಿಸಿಕೊಡ್ತೀವಿ ಅಂತ ತಿಳ್ಕೊಂಡು ಅವರು ಏನು ಮಾಡಿದರು, ಗೆಜೆಟ್ ಪಾಸ್ ಮಾಡಿದರು. ಆ ಗೆಜೆಟ್ ಪಾಸ್ ಮಾಡಿದಾಗ ಬರೀ ನೋಟಿಫಿಕೇಷನ್ ಮಾಡಬೇಕಾಗಿದೆ, ಅದರ ಸುತ್ತೋಲೆ ಮತ್ತು ಹೊರಡಿಸಿದ್ದಾರೆ. ಇದನ್ನೆಲ್ಲ ಮನಗಂಡು ಎಡ ಸಮುದಾಯದ ಕೆಲವೊಂದು ಮುಖಂಡರು, ಶಾಸಕರು, ಮಂತ್ರಿಗಳು ಅವರೆಲ್ಲರೂ ಸೇರಿ ಸನ್ಮಾನ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮಂತ್ರಿಗಳಿಗೆ ಒತ್ತಡ ಹಾಕಿ ಅವರಿಗೆ ಶಾಂತಿಯನ್ನು ಉಂಟು ಮಾಡುವಂತೆ ಅವರು ಒಂದು ಪ್ರೆಷರ್ ಹಾಕಿದ್ರಿಂದ ಅವರು ಮುಖ್ಯಮಂತ್ರಿಗಳು ಏನು ತೋಚದೆ ಇನ್ನೊಂದು ಸ್ವಲ್ಪ ದಿವಸ ನೋಡೋಣ ಅಂತ ತಿಳ್ಕೊಂಡು 27/4/2026 ವಿಶೇಷವಾಗಿ ಇದು ಒಳ ಮೀಸಲಾತಿ ಕುರಿತು ಒಂದು ಸಚಿವ ಸಂಪುಟ ಮಾಡಿ 101 ಜಾತಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಲಾರ್ದಂಗೆ ನಾವು ನೋಡ್ಕೊಳ್ತೀವಿ, ಅಲ್ಲಿವರೆಗೆ ನೀವು ಯಾವುದೇ ರೀತಿಯಿಂದ ಆತಂಕಕ್ಕೆ ಈಡಾಗಬಾರ್ದು ಅಂತ ತಿಳ್ಕೊಂಡು ಅವ್ರು ಹೇಳಿಕೆ ಕೊಟ್ಟರು. ಅದೇ ರೀತಿ ಅದೇನು ಕೂಡ ನಮ್ಮೆಲ್ಲ ಈಗ 63 ಜಾತಿಗಳ ಒಂದು ಬೋಯಿ, ಬಂಜಾರ, ಕೊರಮ, ಕೊರಚ, ಅಲೆಮಾರಿಗಳು ಅತಿ ಸೂಕ್ಷ್ಮವಾದಂಥ ಈ ಜಾತಿಗಳು ಕೊರಮ ಸಮುದಾಯದಲ್ಲಿ ಎಲ್ಲರಿಗೂ ಏನಾಗಿದೆ ಅನ್ಯಾಯ ಆಗ್ತದೆ. ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅವರೇನು ಹೋರಾಟ ಮಾಡ್ತಾ ಇದ್ದಾರೆ, ಅವರೇನು ಸರ್ಕಾರ ಮೇಲೆ ಒತ್ತಡ ಆಗ್ತಾ ಇದ್ದಾರೆ, ನಾವು ನಮ್ಮ ಹಕ್ಕುಗಳನ್ನು ಕೇಳೋಗೋಸ್ಕರವಾಗಿ ಮೀಸಲಾತಿ ಅಡಿಯಲ್ಲಿ ನಾವು 101 ಜಾತಿಯಲ್ಲಿ ನಾವು ಇರೋದರಿಂದ ಯಾವಾಗ 63 ಜಾತಿಗಳಿಗೆ 5% ಅವರು ಕೊಡ್ತಾರಪ್ಪ ಅಂತಂದ್ರೆ ನಾವು ನಿಜವಾಗಿ ಅನ್ಯಾಯ ನಮಗಾಗಿದೆ ತಿಳ್ಕೊಂಡು ನಾವು ಎಲ್ಲರೂ ಬೃಹತ್ ಪ್ರತಿಭಟನೆ ಬೆಂಗಳೂರಲ್ಲಿ 24/3/2026 ಹಮ್ಮಿಕೊಳ್ಳಲಾಗಿರೋದರಿಂದ ಎಲ್ಲ ನಮ್ಮ ಗೋಯಿ, ಬಂಜಾರ, ಕೊರಮ ಮತ್ತು ಅತಿ ಸೂಕ್ಷ್ಮ ಅಲೆಮಾರಿಯ ಸಮುದಾಯದ ಎಲ್ಲ 63 ಜಾತಿಗಳನ್ನು 24ನೇ ತಾರೀಕು ಇದೇ ಮಾರ್ಚ್ ತಿಂಗಳಲ್ಲಿ 2026 ಅಲ್ಲಿ ಕನಿಷ್ಠ 2-3 ಲಕ್ಷ ಹಿಂದೆ ನಾವು ಸೇರಿದ್ದೇವಲ್ಲ, ಈಗ 5 ಲಕ್ಷ ಜನರು ಸೇರಬೇಕಂತೇಳಿ ನಮ್ಮ ನಾಯಕರೆಲ್ಲರೂ ವಿಚಾರ ಮಾಡಿ ಎಲ್ಲ ಜಿಲ್ಲೆ, ತಾಲೂಕು ಮತ್ತು ಹೋಬಳಿ ಮಟ್ಟದ ಎಲ್ಲ ಒಂದು ಸಮುದಾಯದ ಪ್ರತಿಯೊಬ್ಬ ಜನರು ಒಂದು ಕುಟುಂಬಕ್ಕೆ ಒಬ್ಬರಿಬ್ಬರಂತೆ ಎಲ್ಲರೂ ಆ ಒಂದು ಪ್ರತಿಭಟನೆಗೆ ಭಾಗವಹಿಸಬೇಕು. ಸರ್ಕಾರಕ್ಕೆ ಒಂದು ವಿಷಯವನ್ನು, ನಮ್ಮ ಆತಂಕವನ್ನು ಅವ್ರಿಗೆ ಗಮನಕ್ಕೆ ಬರಲಿ ಅಂತ ತಿಳ್ಕೊಂಡು ಅವ್ರ ಗಮನ ಸೆಳೆಯಲು ನಾವೆಲ್ಲರೂ 24/3/2026 ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ 63 ಸಮುದಾಯದ ಎಲ್ಲ ಜಾತಿ ಜನಾಂಗದವರು ಅಲ್ಲಿಗೆ ಬರಬೇಕು. ತಮ್ಮದೇ ಆದಂಥ ಒಂದು ಸ್ವಾಭಿಮಾನ, ಮೀಸಲಾತಿ ಹಕ್ಕನ್ನು ಪಡೆದುಕೊಳ್ಳಲು ತಾವೆಲ್ಲರೂ ಸ್ವತಂತ್ರರನ್ನು ತಿಳ್ಕೊಂಡು ನಾವು ಈ ಒಂದು ಸಂಘಟನೆಯಿಂದ ಇದೇನು ಮೀಸಲಾತಿ ಒಕ್ಕೂಟದ ಒಂದು ಸಮಿತಿಯ ವತಿಯಿಂದ ನಾವೆಲ್ಲ ಸಮುದಾಯಗಳಿಗೆ ಈ ಒಂದು ಹೋರಾಟಕ್ಕೆ ಕರೆಯನ್ನು ನೀಡ್ತಾ ಇದ್ದೇವೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್.
ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರಕ್ಕೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗುತ್ತಾ ಗಾಳಿಯಲ್ಲಿ ಗುಂಡು ಹಾರಿಸಿದ ಪೊಲೀಸರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದ ನಗರದ DAR ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆದ ಅಣುಕು ಪ್ರದರ್ಶನ. ನಗರದ DAR ಪೊಲೀಸ್ ಪರೇಡ್ ಮೈದಾನದಲ್ಲಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ SD ಅವರ ನೇತೃತ್ವದಲ್ಲಿ ನಡೆದ ಅಣುಕು ಪ್ರದರ್ಶನದಲ್ಲಿ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿ, ಈ ವೇಳೆ ಕೆಲ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದರು. ಭದ್ರತಾ ಕ್ರಮವಾಗಿ ಪೊಲೀಸರು ಲಾಠಿ ಪ್ರಹಾರ ಮತ್ತು ಅಶ್ರುವಾಯು ಬಳಸಿ ಅವುಗಳನ್ನು ಚದುರಿಸಲು ಪ್ರಯತ್ನಿಸಿದರು. ಆದರೂ ಸಂಘರ್ಷ ತೀವ್ರಗೊಂಡಿದ್ದು ಗಾಳಿಯಲ್ಲಿ ಗುಂಡು ಹಾರಿಸಿದ ಪೊಲೀಸರು. ಇದೆಲ್ಲ ನಡೆದಿದ್ದು ಅಣುಕು ಪ್ರದರ್ಶನವಷ್ಟೇ. ಕಾನೂನಿಗೆ ವಿರೋಧವೆಂದು ಘೋಷಿಸಲಾಗಿದೆ. ನೀವು ಇಲ್ಲಿಂದ ಓಡುವಾಗಿರಿ. ಓಡುವಾಗ ಪೊಲೀಸರು ನಿಮ್ಮ ಮೇಲೆ ಬಲ ಪ್ರಯೋಗ ಮಾಡುವರು. ಕಲ್ಲು ತೂರಾಟ ಪೊಲೀಸರ ಮೇಲೆ, ಸಾರ್ವಜನಿಕರ ಮೇಲೆ ನಡೀತಾ ಇದೆ. ಪೊಲೀಸರು ತಮ್ಮ ಶ್ರದ್ಧೆ, ಕರ್ತವ್ಯ ನಿಷ್ಠೆಯಿಂದ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. इन ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಶಕಾइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to
to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.